ಥರ ಸ್ಟೇರ್ ಕೇಸ್ ಮೇಲೆ ಇಟ್ಟಿದ್ದೀನಿ ನಾನು ನೋಡೋಣ. ಇದೇ ನೋಡಿ ಮಾನ್ಸ್ಟರ್ ಆಫ್ ರೋಡ್. ಇದು ಬಂದು ಆಫ್ ರೋಡ್, ಕಂಪ್ಲೀಟ್ಲಿ ಆಫ್ ರೋಡ್ ಟಾಯ್ ಕಾರ್ ಇದು. ಇದರಲ್ಲಿ 4 ವೆರೈಟಿ ಬರುತ್ತೆ, ಅಂದರೆ ಕಲರ್ ರೆಡ್, ಬ್ಲ್ಯಾಕ್, ಬ್ಲೂ, ಆರೆಂಜು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಈ ಥರ ಬಂದಿರೋದು ಬಾಕ್ಸ್ ಇದು. ಹೆಡ್ಲೈನು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲೇ, ಮಾನ್ಸ್ಟರ್ ಆಫ್ ರೋಡರ್. ಬನ್ನಿ ಓಪನ್ ಮಾಡೋಣ. ಓಪನ್ ಮಾಡ್ಬಿಟ್ಟು ಒಳಗಡೆ ಹೇಗಿದೆ ಅಂತ ನೋಡೋಣ. ನೋಡಿ, ಈ ಥರ ಈ ಬಾಕ್ಸ್ನಲ್ಲಿ ಬಂದಿರೋದು ಇದು ಬಾಕ್ಸು ಐಟಮು. ಇದರಲ್ಲಿ ಕೊಟ್ಟಿದ್ದಾರೆ. ಇದು ಕವರ್ನಲ್ಲಿ ಏನಿದೆ ಇದು, ಒಂದು ಸ್ಮಾಲ್ ಮೆನು, ಇದೊಂದು ಚಾರ್ಜಿಂಗ್ ಕೇಬಲ್. ಇದು ಬಂದು ನಾರ್ಮಲ್ ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ ಅದೇ ಥರ ಅನಿಸುತ್ತೆ, ಅದಕ್ಕೆ ಬರೀ ಸಿಂಪಲಾಗಿ ಕೊಟ್ಟಿದ್ದಾರೆ. ಇದಕ್ಕೇನು ಸೊಲ್ಗಿಲ್ಲ ಏನಿಲ್ಲ ಅನಿಸುತ್ತೆ. ಬೇರೆ ಟಾಯ್ಗಳಲ್ಲಿ ಈಗ ಬರೋ ಟಾಯ್ಗಳಲ್ಲಿ ಎಲ್ಲ ಬರೀ ಸೊಲ್ಗಳು ಬರ್ತಿದೆ, ಆದರೆ ಇದರಲ್ಲಿ ಸೊಲ್ಲಿಲ್ಲ. ಡೈರೆಕ್ಟ್ ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ ಆ ಥರ ಬಂದಿದೆ. ಬರೀ ಕೇಬಲ್ ಮಾತ್ರ ಕೊಟ್ಟಿದ್ದಾರೆ, ಅಡಾಪ್ಟರ್ನ ಕೊಟ್ಟಿಲ್ಲ. ಬನ್ನಿ ಓಪನ್ ಮಾಡೋಣ ಕಾರ್ನ. ಕಾರ್ ಓಪನ್ ಮಾಡೋಕ್ಕೂ ಮುಂಚೆ ಲಾಕ್ ಹಾಕಿದ್ದಾರೆ. ಸೇಫ್ಟಿಗೆ ಈ ಥರ ಲಾಕ್ ಕೊಡೋದು ಚೆನ್ನಾಗಿದೆ, ಎಲ್ಲೂ ಕಾರು ಶೇಕ್ ಆಗಬಾರ್ದು ಅಂತ. ಮಾನ್ಸ್ಟರ್ ಆಫ್ ರೋಡ್ ಇದೆ ನೋಡಿ. ಅದ್ಬಿಟ್ರೆ ಇಲ್ಲಿ ರಿಮೋಟ್ ಕೊಟ್ಟಿದ್ದಾರೆ, ಇದಕ್ಕೂ ಲಾಕ್ ಮಾಡಿದ್ದಾರೆ. ಇದಿಷ್ಟೇ. ಇದು ರಿಮೋಟು, ಪ್ಲಾಸ್ಟಿಕ್. ಇದು ಮಾನ್ಸ್ಟರ್ ಕಾರ್ ಜಿಪ್, ಅಮ್ಮರ್ ಥರ ಇದೆ ನೋಡೋಕ್ಕೆ. ನೋಡಿ, ವೆಯ್ಟ್ ಇದೆ ಸ್ವಲ್ಪ ಇದು. ನೆಕ್ಸ್ಟ್ ಇದರಲ್ಲಿ ದಪ್ಪ ಟೈರ್ ಇದೆ 4. ಮತ್ತು ಏನು ಅಂದರೆ ಇದು ಪುಷ್ ಆಗ್ತೈತೆ, ಚೆನ್ನಾಗಿ ಏರ್ ಗೀರ್ ಇದೆ ಅನಿಸುತ್ತೆ ಒಳಗಡೆ. ಅದು ಬಿಟ್ಟರೆ ಇಲ್ಲಿ ಆನ್ ಮಾಡೋಣ. ಇಲ್ಲಿ ಆನ್ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ಹೆಡ್ಲೈಟ್ ಬರ್ತಿದೆ ನೋಡಿ, 2 ಹೆಡ್ಲೈಟ್. ಅದು ಬಿಟ್ಟರೆ ಇನ್ನು ಇದು ರಿಮೋಟ್ಗೆ ಹಾಕೊಳ್ಬೇಕು ನಾವು. ಸೊಲ್ಲು ಹಾಕೊಳ್ಬೇಕು. ಸೊಲ್ಲು ಇವಾಗ ಯಾವುದ್ರಲ್ಲೂ ಕೊಡಲ್ಲ, ಎಲ್ಲ ನಾವೇ ಹಾಕೊಳ್ಬೇಕು ಸೊಲ್ಲು. ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಆಯಿತು ಸೊಲ್ಲು. ಇವಾಗ ಇದನ್ನು ಆನ್ ಮಾಡ್ಕೊಳ್ಳೋಣ. ಆನ್ ಮಾಡೋಕ್ಕೂ ಮುಂಚೆ, ಇದು ಡ್ರೈವ್ ಮಾಡೋಕ್ಕೂ ಮುಂಚೆ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಳ್ಳೋಣ. ಫಸ್ಟ್ ಕೆಳಗಡೆ ಅದು ಡ್ರೈವ್ ಮಾಡ್ಬೇಕಾದ್ರೆ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಸರಿ ಇರಲ್ಲ, ಅದಕ್ಕೆ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಮಾನ್ಸ್ಟರ್ನ ಡ್ರೈವ್ ಮಾಡೋಣ ಇವಾಗ. ನೋಡಿ, ಇದು ಬಂದು ಮುನ್ಗಡೆ ಹಿಂಗೆ ಹೊತ್ತಿದ್ರೆ ಮುನ್ಗಡೆ ಮಾತ್ರ ಹೋಗುತ್ತೆ. ಇದು ಈ ಥರ ಹಿಂಗಡೆ ಹೊತ್ತಿದ್ರೆ ಇದು ರಿವರ್ಸ್. ಇದು ಬ್ಯಾಕ್ ಟೈರ್ ಮಾತ್ರ ಯೂಸ್ ಆಗೋದು, ಫ್ರಂಟ್ ಟೈರ್ ಏನು ಯೂಸ್ ಆಗಲ್ಲ ಇದರಲ್ಲಿ. ನೋಡಿ, ಅದು ಬಿಟ್ಟರೆ ಇದು ಆಫ್ ರೋಡ್ಗೆ ಬಿಲ್ಡ್ ಕ್ವಾಲಿಟಿ ಇರಬೇಕಲ್ಲ, ಬಿಲ್ಡ್ ಕ್ವಾಲಿಟಿ ಚೆಕ್ ಮಾಡೋಣ. ಇಷ್ಟು ಹೈಟಿಂದ ಬಿಡ್ತಾಯಿನಿ. 2 ಫೀಟ್ ಹೈಟ್ ಇದೆ. 2 ಫೀಟ್ ಹೈಟಿಂದ ಬಿಡ್ತಾಯಿದ್ದೀನಿ ನೋಡಿ. ನಾನು ಬಿಡ್ತಿರೋದು ಈ ಟೇಬಲ್ ಮೇಲೆ, ಅದಕ್ಕೆ ಸದ್ಯಕ್ಕೆ ಏನೂ ಆಗ್ತಿಲ್ಲ. ಅಕಸ್ಮಾತ್ ಕೆಳಗಡೆ ಬಿದ್ದರೆ ಹೊಡೆಯೋ ಚಾನ್ಸ್ ಇದೆ, ಯಾಕೆಂದರೆ ಇದೆಲ್ಲ ಫುಲ್ಲು ಪ್ಲಾಸ್ಟಿಕ್ಕು, ಮೆಟಲ್ ಏನು ಕೊಟ್ಟಿಲ್ಲ ಇದರಲ್ಲಿ. ಇದು ಬಂದು ಫುಲ್ಲು ಪ್ಲಾಸ್ಟಿಕ್ಕು. ಚೆನ್ನಾಗಿದೆ ಇದು ಬಿಲ್ಡ್ ಕ್ವಾಲಿಟಿ.
ನೋಡಿದ್ರಲ್ಲ, ಇಲ್ಲಿಂದ 1 ಫೀಟ್ ಹೈಟಿಂದನೂ ಬಿಟ್ಟಿದ್ದೀನಿ, 2 ಫೀಟ್ ಹೈಟಿಂದನೂ ಬಿಟ್ಟಿದ್ದೀನಿ. ಆದರೂ ಏನೂ ಆಗಿಲ್ಲ, ಚೆನ್ನಾಗಿದೆ. ಆಫ್ ರೋಡ್ ಆದಮೇಲೆ ಚೆಕ್ ಮಾಡಬೇಕಲ್ಲ, ಆಫ್ ರೋಡಲ್ಲಿ ಹೆಂಗೆ ಹೋಗುತ್ತೆ ಅಂತ. ಬನ್ನಿ ಚೆಕ್ ಮಾಡೋಣ ಆಫ್ ರೋಡಲ್ಲಿ. ಮನೆ ಗಾರ್ಡನ್ ಇತ್ತು ಸ್ವಲ್ಪ, ಅದರಲ್ಲಿ ಬಿಟ್ಟೆ ಮುಂದಕ್ಕೆ ಹೋಗುತ್ತೇನೋ ಏನೋ ಅಂತ. ಮುಂದಕ್ಕೆ ಹೋಗ್ತಿಲ್ಲ ನೋಡಿ, ಅಲ್ಲೇ ಸ್ಟಕ್ಕಾಗಿ ನಿಂತ್ಕೊಂಡ್ಬಿಟ್ಟೈತೆ. ಎಷ್ಟೇ ಪ್ರೆಸ್ ಮಾಡಿದ್ರೂ ಮುಂದಕ್ಕೆ ಹೋಗ್ತಿಲ್ಲ.